ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತುಂಬಾ ಟೇಸ್ಟಿಯಾಗಿ, ತುಂಬ ತೆಳುವಾಗಿ ಹಾಗೆ ರುಚಿಕರವಾಗಿರುವಂಥ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಉಬ್ಬಿ ಬರುವ ಹಾಗೆ ತೆಳುವಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಲರ್ ಆಗಿ ತುಂಬ ಚೆನ್ನಾಗಿರುವಂತಹ ಹೋಳಿಗೆಯನ್ನು ಹೇಗೆ ಮಾಡೋದು, ಯಾವುದೇ ಥರದ್ದು ನಾವು ಹಬ್ಬಗಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ನಾವು ಈಸಿಯಾಗಿರುವಂತಹ ಹೋಳಿಗೆಯನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಪ್ಪದಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ತುಂಬಾ ಸ್ವೀಟಾಗಿ ತುಂಬ ತೆಳುವಾಗಿರುವಂಥ ಹೋಳಿಗೆನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ನಾನು ಒಂದು ಅರ್ಧ kg ಕಡಲೆಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ತಿಕ್ಕಿ ತೊಳ್ಕೊಬೇಕು. ತೊಳೆದು ಇವಾಗ ನೀರನ್ನೆಲ್ಲ ಈ ಥರ ವಾಶ್ ಮಾಡಿ ಇಡ್ತಾ ಇದ್ದೀನಿ ನೋಡಿ. ಈ ಥರ 2 ಸರ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿ ತೊಳೆದಾದ್ಮೇಲೆ ಇವಾಗ ನೀರನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ನಮಗೆ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಕಡಲೆಬೇಳೆ ಅದು ಕುದ್ದು ಸ್ವಲ್ಪ ನೀರೆಲ್ಲ ಇರುತ್ತಲ್ವ, ಅದರಲ್ಲಿಂದ ನಾವು ಕಟ್ಟಿನ ಸಾರನ್ನ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಸಾರಬೇಕು ಅಂತ ಅಂದರೆ ಈ ಥರ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಅಂದರೆ ಅದ್ರ ಕಟ್ಲಿಂದನೇ ಸಾರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಂತರ ಈ ಥರ ತುಂಬ ನೀರೆಲ್ಲ ಹಾಕೊಂಡಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು 3 ವಿಸಿಲ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ. 3 ವಿಸಿಲ್ ಆಗಬೇಕು, ಅಂದರೆ ಚೆನ್ನಾಗಿ ಕುದ್ದಿರುತ್ತೆ ಕಡಲೆಬೇಳೆ. ಇವಾಗ ಅದು ಚೆನ್ನಾಗಿ ಕುದಿಯೋದ್ರೊಳಗೆ, ಅಂದರೆ 3 ವಿಸಿಲ್ ಆಗೋದ್ರೊಳಗೆ ನಾನು ಇದಿಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಟೇಸ್ಟ್ಗೋಸ್ಕರ. ಯಾವುದೇ ಥರದ್ದು ನಾವು ಚಪಾತಿ ಹಿಟ್ಟಾಗಿರ್ಬೋದು ಅಥವಾ ಪೂರಿಗೆ ಈ ಥರ ನಾವು ಹಿಟ್ಟನ್ನು ಕಲಿಸ್ಬೇಕು ಅಂತಂದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಳ್ಬೇಕು. ನಂತರ ಅರಿಶಿನ ಪುಡಿ, ಕಲರ್ಗೋಸ್ಕರ ನಾನು ಅರಿಶಿನ ಪುಡಿನ ಯೂಸ್ ಮಾಡಿದ್ದೀನಿ. ನಿಮಗಿಷ್ಟ ಇದ್ದರೆ ನೀವು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಕಲರ್ನ. ಅಂದರೆ ಅರಿಶಿನ ಪುಡಿನ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನು ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು. ಹಿಟ್ಟು ನಮಗೆ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೊಳ್ತೀವಿ ಅಷ್ಟು ಸಾಫ್ಟಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಹೋಳಿಗೆಗೆ. ಸ್ವಲ್ಪನೂ ಹರಿಯದೆ ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೆಳುವಾಗಿ ಈ ಥರ ನಾದ್ಕೊಳ್ಬೇಕು. ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ನೋಡಿ ಬಡಿದು ಚೆನ್ನಾಗಿ ಇದನ್ನು ಚೆನ್ನಾಗಿ ನೆನಿಬೇಕು. ಹಾಗೆ ತೆಳುವಾಗಿ ಚೆನ್ನಾಗಿ ಇರಬೇಕು ನೋಡಿ. ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಅಂದ್ರೇ ಸಾಫ್ಟಾಗಿ ಚೆನ್ನಾಗಿ ಹರಿದೆ ಚೆನ್ನಾಗಿ ಬರುತ್ತೆ ಮೆತ್ತಗೆ ಹೋಳಿಗೆ. ಸ್ವಲ್ಪ ಕೈಗೆ ಹಿಟ್ಟನ್ನು ಹಚ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ನಂತರ ಇದಿಷ್ಟು ನಾದಾದ್ಮೇಲೆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಇವಾಗ ನಾದಿ ಇಟ್ಕೊಂಡಿರುವ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನೋಡಿ. ಇದಿಷ್ಟು ಮಾಡಿ ನೆನಿಬೇಕು ಚೆನ್ನಾಗಿ. ಈ ಥರ ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟು ಇವಾಗ ಇದಿಷ್ಟು ಕುದಿಸಿರೋಂಥ ಕಡಲೆಬೇಳೆ ನೋಡಿ 3 ವಿಸಿಲ್ ಆದಮೇಲೆ ಇದಿಷ್ಟು ಚೆನ್ನಾಗಿ ಕುದ್ದಿದೆ. ಅಂದರೆ ಈ ಥರದ್ದು ಸ್ವಲ್ಪ ನೀರನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ನಮಗೆ ಕಟ್ಟಿನ ಸಾರು ಬೇಕು ಅಂತ ಅಂದರೆ ನಾನು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೀರನ್ನೆಲ್ಲ ಪೂರ್ತಿಯಾಗಿ ಬಸದಿಟ್ಕೊಂಡು ಆದಮೇಲೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಒಂದು ಅರ್ಧ kg ಇದು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಅಲ್ವಾ, ಅದಕ್ಕೆ ಸ್ವೀಟು ಎಷ್ಟು ಬೇಕಾಗುತ್ತೋ ಅಂಥೇಳಿ 1.5 ಕಪ್ಪಷ್ಟು ನಾನು ಬೆಲ್ಲವನ್ನು ಈ ಥರ ಸಣ್ಣದಾಗಿ ಪುಡಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಹಾಗೆ 3 ಏಲಕ್ಕಿಯನ್ನು ತೊಗೊಂಡಿದ್ದೀನಿ ನೋಡಿ. ಈ ಥರ ಬೆಲ್ಲನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 3 ಏಲಕ್ಕಿ ಜಜ್ಜಿಲ್ಲ, ಹಾಗೆ ಸಿಪ್ಪೆ ಸಮೇತನೇ 3 ಏಲಕ್ಕಿನ ಹಂಗೆ ಹಾಕ್ಕೊಂಡಿದ್ದೀನಿ. ಅಂದರೆ ನಾವು ಗ್ರೈಂಡ್ ಮಾಡ್ಕೋತೀವಲ್ವ, ಆವಾಗ ಇದು ಸ್ವಲ್ಪ ಸಣ್ಣ ಆಗುತ್ತೆ. ಅದಕ್ಕೋಸ್ಕರ ನಾನು ಏಲಕ್ಕಿನ ಹಾಗೆ ಹಾಕ್ಕೊಂಡಿದ್ದೀನಿ 3 ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸರ್ ಜಾರ್ದೊಳಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಮಿಕ್ಸರ್ ಜಾರ್ದೊಳಗೆ ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಕ್ಲೋಸ್ ಮಾಡಿ ಒಂದು 2 ರಿಂದ 3 ರೌಂಡು ತಿರುಗಿಸ್ಕೊಂಡ್ರೆ ಸಣ್ಣ ಪೇಸ್ಟ್ ಗತೆ ಬರುತ್ತೆ ನೋಡಿ. ಸ್ವಲ್ಪನೂ ಕಾಳು ಇರೋಂಗಿಲ್ಲ ಈ ಥರ ನೋಡಿ. ಇವಾಗ ಇದನ್ನು ಒಂದು ಬೇರೆ ಪ್ಲೇಟ್ ಒಳಗೆ ಹಾಕ್ತಾ ಇದ್ದೀನಿ.
ನೋಡಿ ಈ ಥರ ಇರಬೇಕು. ಸ್ವಲ್ಪನೂ ಬೇಳೆ ಎಲ್ಲ ಉಳ್ಕೊಂಡಿಲ್ಲ. ನೋಡಿ ಈ ಥರ ಸಣ್ಣದಾಗಿ ಪೇಸ್ಟ್ ಇದ್ದರೆ ಚೆನ್ನಾಗಿರುತ್ತೆ. ಹಿಟ್ಟು ಕೂಡ ಚೆನ್ನಾಗಿ ಹದ ಇರಬೇಕು. ಹಾಗೆ ಹೂರಣ ಕೂಡ ಅದೇ ರೀತಿ ಚೆನ್ನಾಗಿರಬೇಕು. ಅಂದರೆ ಸಾಫ್ಟಾಗಿ ಮೃದುವಾಗಿ ತುಂಬಾ ಉಬ್ಬಿ ಬರುವ ಹಾಗೆ ಹೋಳಿಗೆ ಆಗತ್ತೆ. ನಂತರ ಇವಾಗ ಅದೇ ಜಾರದೊಳಗೆ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದೇ ರೀತಿ ನಾನು 3 ಸರ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಆ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದಿಷ್ಟು ಆಗಿದೆ. ನೋಡಿ ಕಡಲೆಬೇಳೆದ್ದು ಹೂರಣ ಇದಿಷ್ಟು ರೆಡಿ ಆಯಿತು. ನೋಡಿ ಸ್ವಲ್ಪ ಅಂದರೆ ನಾವು ಬಿಸಿ ಇರುವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವ, ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಂತರ ಇದನ್ನು ಕೂಡ ಕ್ಲೋಸ್ ಮಾಡಿ ಇಟ್ಕೊಂಡು ಇವಾಗ ಹಿಟ್ಟು ನೋಡಿ ಚೆನ್ನಾಗಿ ಹಿಟ್ಟು ಅಂದರೆ ಕಣಕ ತುಂಬ ಚೆನ್ನಾಗಿ ಈ ಥರ ನೋಡಿ ಈ ಥರ ಚೆನ್ನಾಗಿ ನೆನೆದಿದೆ. ಇವಾಗ ಇದನ್ನು ತೆಗೆದುಬಿಟ್ಟು ನಂತರ ಇವಾಗ ಹೋಳಿಗೆಯನ್ನು ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇದು ಬಾಳೆ ಎಲೆಯಲ್ಲಿ ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ಬಾಳೆ ಎಲೆದ್ದು ಸ್ವಲ್ಪ ದೊಡ್ಡದಾಗಿ ಸಣ್ಣ ಸೈಜಲ್ಲಿರುವಂಥದ್ದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ನಂತರ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಬಾಳೆ ಎಲೆಗೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಳ್ಬೇಕು. ಇದಿಷ್ಟು ಕಣಕ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸ್ವಲ್ಪ ಅಗಲವಾಗಿ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ನಂತರ ಹೂರಣವನ್ನು ಒಳಗಡೆ ಹಾಕ್ತಾ ಇದ್ದೀನಿ. ಇದಿಷ್ಟು ಹೂರಣ ಆಗಿದೆ. ನೋಡಿ ನೋಡಿ ಒಂದು ಮುಟ್ಕೆಯಲ್ಲಿ ನಾನು ಹೂರಣವನ್ನು ತೊಗೊಂಡಿದ್ದೀನಿ. ನೋಡಿ ಇದಿಷ್ಟು ನಮಗೆ ಹಿಟ್ಟು ಅಂದರೆ ನಾವು ಕಣಕನ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಒಂದು ಚೂರಷ್ಟು ಜಾಸ್ತಿನೇ ಇದನ್ನು ತೊಗೊಳ್ಬೇಕು. ಅಂದರೆ ಸ್ವೀಟು ಬೇಕು ಜಾಸ್ತಿ ಅಂತ ಅಂದರೆ ಸ್ವಲ್ಪ ಕಣಕ ಸ್ವಲ್ಪ ಕಡಿಮೆ ಇರಬೇಕು, ಹೂರಣ ಸ್ವಲ್ಪ ಜಾಸ್ತಿ ಇರಬೇಕು. ಈ ಥರ ನೋಡಿ ಚೆನ್ನಾಗಿ ಇದನ್ನು ಮೇಲ್ಗಡೆ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಈ ಥರ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಬರುತ್ತೆ ಮೇಲ್ಗಡೆ, ಅಂದರೆ ಕಣಕ ಸ್ವಲ್ಪ ಜಾಸ್ತಿ ಬಂದರೆ ಈ ಥರ ತೆಗೆದಿಟ್ಕೊಂಡು ನಂತರ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ನೋಡಿ ಇವಾಗ ಒಂದು ದೊಡ್ಡದಾಗಿರುವಂಥ ಪ್ಲೇಟ್ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹಾಕ್ತಾ ಇದ್ದೀನಿ. ಅಂದರೆ ಕೆಳಗಡೆ ಹತ್ಕೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಈ ಥರ ನಾನು ಉಳ್ಳೆಗಳನ್ನ ಒಂದು 4 ಉಳ್ಳೆಗಳನ್ನ ಮಾಡಿ ಇಡ್ತಾ ಇದ್ದೀನಿ. ನೋಡಿ ನೋಡಿ ಈ ಥರ ನಾವು ಸ್ವಲ್ಪ ಉಳ್ಳೆಗಳನ್ನ ಮೊದಲೇ ಮಾಡಿ ಇಟ್ಕೊಂಡ್ರೆ ಲಟ್ಸಿ ಹಾಕೋದು ತುಂಬಾ ಈಸಿಯಾಗಿರುತ್ತೆ, ಬೇಗ ಬೇಗ ಆಗಿಬಿಡುತ್ತೆ. ನೋಡಿ ಇದಿಷ್ಟು ಕಣಕ ತೊಗೊಂಡಿದ್ದೀನಿ. ಕಣಕವನ್ನು ತೊಗೊಂಡು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಮತ್ತೆ ಅಗಲವಾಗಿ ಮಾಡಿಕೊಂಡು ಸೇಮ್ ಅದೇ ರೀತಿ ಸ್ವಲ್ಪ ಹೂರಣ ಸ್ವಲ್ಪ ಜಾಸ್ತಿನೇ ಹೂರಣವನ್ನು ತೊಗೊಂಡು ಈ ಥರ ಒಳಗಡೆ ತುಂಬಿ ಮಾಡ್ಕೊಳ್ಬೇಕು. ನೋಡಿ ಇದು ಒಂದು ರೆಡಿ ಆಯಿತು. ಒಂದು 4 ಉಳ್ಳೆಗಳನ್ನ ನಾನು ಇದೇ ರೀತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ, ಇವಾಗ 4 ಉಳ್ಳೆಗಳು ರೆಡಿ ಆಯಿತು. ಇವಾಗ ಲಟ್ಸೋದು ಹೇಗೆ ಅಂತ ನೋಡೋಣ. ಇವಾಗ ಮತ್ತೆ ಸ್ವಲ್ಪ ನಾನು ಬಾಳೆ ಎಲೆಗೆ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ನಂತರ ಇಲ್ಲಿ ಎಣ್ಣೆಯಲ್ಲಿ ಇಟ್ಟಿರುವಂಥ ಉಳ್ಳೆನ ತೊಗೊಂಡ್ಬಿಟ್ಟು ನೀವು ಹಾಗೆ ಕೈಲಿಂದ ಕೂಡ ಪ್ರೆಸ್ ಮಾಡಿ ಇದನ್ನು ಲಟ್ಟಿಸ್ಕೋಬೋದು, ಅಂದರೆ ಅದು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಲಟ್ಟಣಿಗೆ ತೊಗೊಂಡಿದ್ದೀನಿ. ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಇದನ್ನು ಸ್ವಲ್ಪ ಚಪಾತಿ ರೊಟ್ಟಿಗೆ ನಾವು ಎಷ್ಟು ದೊಡ್ಡದಾಗಿ ಲಟ್ಟಿಸ್ಕೊತೀವಿ ಅದೇ ರೀತಿ ಇದನ್ನು ಕೂಡ ಲಟ್ಟಿಸ್ಕೊತಾ ಇದ್ದೀನಿ.
ಈ ಥರ ನಾವು ಮಾಡೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ, ಹಾಗೆ ಸಾಫ್ಟಾಗಿರುತ್ತೆ, ತುಂಬ ಮೆತ್ತಗೆ ಇರುತ್ತೆ, ಬಿರುಸಾಗಿರೋದಿಲ್ಲ, ತುಂಬ ಮೆತ್ತಗಿರುತ್ತೆ. ಬಾಳೆ ಎಲೆ ಇಲ್ಲ ಅಂದರೆ ನೀವು ಯಾವುದಾದ್ರೂ ಸ್ವಲ್ಪ ಎಣ್ಣೆ ಪ್ಯಾಕೆಟು ಇದ್ದರೆ ಅಥವಾ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿ ಈ ಥರ ಲಟ್ಟಿಸ್ಕೋದಕ್ಕೆ ಚೆನ್ನಾಗಿರುತ್ತೆ ಹೋಳಿಗೆಗೆ. ನೋಡಿ ಇದೊಂದು ರೆಡಿ ಆಯಿತು ನೋಡಿ. ನಾನು 2 ಎಲೆಯಲ್ಲಿ ಮಾಡ್ತಾ ಇದ್ದೀನಿ. ಇದು ಒಂದು ಇವಾಗ ಲಟ್ಟಿಸಿ ತೋರಿಸಾದ್ಮೇಲೆ ಇನ್ನೊಂದು ಎಲೆಯನ್ನು ತೊಗೊಂಡಿದ್ದೀನಿ. ಅದು ಎಲೆಗೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡು ಸೇಮ್ ಅದೇ ರೀತಿ ಲಟ್ಟಿಸ್ಕೊಂಡು ಇಡ್ತಾ ಇದ್ದೀನಿ. ನೋಡಿ ಇದು ಒಂದು ಕೂಡ ರೆಡಿ ಆಯಿತು. 2 ಹೋಳಿಗೆಯನ್ನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ತವಾ ಮೇಲೆ ನೋಡಿ ಇದು 2 ಹೋಳಿಗೆ ಲಟ್ಟಿಸಿ ಇಟ್ಕೊಂಡಿರೋದು. ನಂತರ ಇದಕ್ಕೆ ತವಾಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಸ್ವಲ್ಪ ಬಿಸಿ ಆಗಬೇಕು, ಚೆನ್ನಾಗಿ ಕಾದಿರಬೇಕು. ನಂತರ ಇವಾಗ ಒಂದು ಎಲೆಯಲ್ಲಿರುವಂತಹ ಲಟ್ಟಿಸಿರೋದನ್ನು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಮೇಲ್ಗಡೆ ನೋಡಿ ಈ ಥರ ತೆಗೆದು ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ಇವಾಗ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹೊಳಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಹೊಳಸಿ ಹಾಕಿ ಮತ್ತೆ ಎಣ್ಣೆಯನ್ನು ಹಚ್ಕೊಳ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೈಡಲ್ಲೆಲ್ಲ ಸ್ವಲ್ಪ ದಪ್ಪದಾಗಿ ಏನೂ ಇರೋಂಗಿಲ್ಲ, ಅಂದರೆ ನಾವು ತೆಳುವಾಗಿಯೇ ಈ ಥರ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ನಾವು ಒಂದು ದಿನ ನಾವು ಹಾಗೆ ಇಟ್ಕೊಂಡು ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಬಿರುಸಾಗಿರೋದಿಲ್ಲ, ತುಂಬ ಸಾಫ್ಟಾಗಿ ಮೆತ್ತಗಿರುತ್ತೆ. ನೋಡಿ ಇದೊಂದು ಹೋಳಿಗೆ ರೆಡಿ ಆಯಿತು. ಇವಾಗ ಇನ್ನೊಂದು ಎಲೆಯಲ್ಲಿ ಲಟ್ಟಿಸಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಮತ್ತು ನಾವು ಇನ್ನೊಂದು ಹಾಕಬೇಕು ಅಂತ ಅಂದಾಗ ಸ್ವಲ್ಪ ಕೆಳಗಡೆ ಎಣ್ಣೆನ ಹಚ್ಕೊಂಡು ನಂತರ ಈ ಥರ ಎಲೆಯಿಂದ ಸ್ಲೋ ಆಗಿ ಮೇಲ್ಗಡೆ ಎತ್ತಿದರೆ ಚೆನ್ನಾಗಿ ಬರುತ್ತೆ. ಇವಾಗ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೇಮ್ ಅದೇ ರೀತಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಉಬ್ಬಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಥರದ ಹಬ್ಬಗಳಲ್ಲಾಗಿರ್ಬೋದು, ಪೂಜೆಗಳಲ್ಲಾಗಿರ್ಬೋದು, ಮನೆಯಲ್ಲಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಈಸಿಯಾಗಿ ಹೋಳಿಗೆಯನ್ನು ಈ ಥರ ಸಾಫ್ಟಾಗಿ ಮೃದುವಾಗಿರುವಂಥ ಹೋಳಿಗೆ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಮಗೆ ಹಾಲು ಅಥವಾ ತುಪ್ಪದಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈ ಸಿಂಪಲ್ ರೆಸಿಪಿ ಬೇಳೆ ಹೋಳಿಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.